ಟ್ರಾಫಿಕ್ ಪೊಲೀಸ್ ಮತ್ತೆ ಯುವಕನ ಮಧ್ಯೆ ಜೋರು ವಾಗ್ವಾದ ನಡೆದಿದೆ, ಟಾಕ್ ವಾರ್ ನಡೆದಿದೆ. ನಡು ರಸ್ತೆಯಲ್ಲಿನೇ ಪೊಲೀಸ್ ಮತ್ತೆ ಯುವಕನ ಮಧ್ಯೆ ಸುಖ ಸುಮ್ಮನೆ ವಾಹನ ತಡೆದಿದ್ದಕ್ಕೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಹೇಳಿ ಮಾತಿನ ಚಕಮಕಿ ನಡೆದಿರುವಂಥದ್ದು. ಇಬ್ಬರ ಮಧ್ಯೆ ಕೂಡ ಟಾಕ್ ವಾರ್ ನಡೆದಿದೆ. ಟ್ರಾಫಿಕ್ ಪೊಲೀಸ್ ಮತ್ತೆ ಯುವಕನ ನಡುವೆ ರಸ್ತೆ ಮಧ್ಯೆ ಸುಖ ಸುಮ್ಮನೆ ವಾಹನವನ್ನು ತಡೆದು ಕಿರುಕುಳವನ್ನು ಕೊಡ್ತಿದ್ದಾರೆ ಎನ್ನುವಂಥ ಒಂದು ಆರೋಪದ ಮೇರೆಗೆ ವಾಹನಗಳ ದಾಖಲೆಯನ್ನು ಪರಿಶೀಲನೆ ನೆಪದಲ್ಲಿ ಪೊಲೀಸರು ಟಾರ್ಚರ್ ಕೊಡ್ತಾ ಇದ್ದಾರೆ ಜನರಿಗೆ. ಟ್ರಾಫಿಕ್ ಪೊಲೀಸರ ವಿರುದ್ಧ ತಿರುಗು ಬಿದ್ದಂತಹ ಯುವಕ ಫುಲ್ ಗರಂ ಆಗಿದ್ದಾನೆ. ಸರ್, ನಮ್ಮ ವಾಹನದ ಮೇಲಿನ ನಂಬರ್ ಪ್ಲೇಟ್ ಕಾಣ್ತಾ ಇಲ್ವಾ ನಿಮಗೆ ಅಂತ ಪ್ರಶ್ನೆ ಮಾಡಿರುವಂಥದ್ದು. ತಾವು ಯಾಕೆ ಹಾಕ್ಕೊಂಡಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾನೆ. ಪೊಲೀಸರಿಗೆ ಪ್ರಶ್ನೆ ಮಾಡಿರುವಂಥದ್ದು. ಅದನ್ನು ಕೇಳೋಕೆ ನಿನಗೆ ಅಧಿಕಾರ ಇಲ್ಲ ಅಂತ ಪೊಲೀಸ್ ಹೇಳ್ತಾ ಇದ್ದಾರಂತೆ. ಅಷ್ಟೇ ಅಲ್ಲ, ಪ್ರಶ್ನಿಸಿದ ಯುವಕನ ಮೇಲೆ ದಬ್ಬಾಳಿಕೆ ಒಂದು ಆರೋಪ ಕೂಡ ಕೇಳಿ ಬಂದಿದೆ. ವಿಜಯಪುರದ ನಿಡಗುಂದದಲ್ಲಿ ನಡೆದಂತಹ ಘಟನೆ ಇದು. ಈಗ ಸಖತ್ತಾಗಿ ವೈರಲ್ ಆಗ್ತಾ ಇದೆ ಎಲ್ಲ ಕಡೆ. ಪೊಲೀಸರು ಮೊದಲು ಶಿಸ್ತನ್ನ, ಕಾನೂನನ್ನ ಪಾಲಿಸೋದನ್ನ ಕಲಿರಿ ಅಂತ ಹೇಳ್ತಾ ಇದೆ. ನಂತರ ಬೇರೆ ನಾಗರಿಕರಿಗೆ ಪಾಠವನ್ನ ಮಾಡಲಿ ಅಥವಾ ದಂಡವನ್ನ ಹಾಕ್ಲಿ ನಾವು ತಪ್ಪು ಮಾಡಿದ್ರೆ ಅಂತ ಹೇಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪೊಲೀಸರ ಮೇಲೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಒಂದು ವಿಚಾರದಲ್ಲಿ ಟ್ರಾಫಿಕ್ ಪೊಲೀಸ್ ಮತ್ತೆ ಯುವಕ ಏನಿದ್ದಾರೆ ಅವರಿಬ್ಬರ ನಡುವೆ ಕೂಡ ಜೋರಾಗಿ ಒಂದು ಟಾಕ್ ವಾರ್ ನಡೆದಿರುವಂಥದ್ದು. ಯಾಕಂದ್ರೆ ರಸ್ತೆಯ ಮಧ್ಯದಲ್ಲಿ ಸುಖ ಸುಮ್ಮನೆ ವಾಹನಗಳನ್ನು ತಡೆದು ಪೊಲೀಸರು ಟಾರ್ಚರ್ ಅನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ವಾಹನ ಸವಾರರು ಆರೋಪವನ್ನು ಮಾಡ್ತಾ ಇದ್ರು ಅನೇಕ ಬಾರಿ. ಈಗ ಅದಕ್ಕೆ ಒಂದು ಸಂಬಂಧಪಟ್ಟ ಹಾಗೆ ಒಬ್ಬ ಯುವಕ ಈತನ ವಾಹನವನ್ನು ತಡೆದಿರ್ತಾರೆ ಪೊಲೀಸರು. ಎಲ್ಲ ಒಂದು ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕಾದ್ರೆ ಎಲ್ಲ ಡಾಕ್ಯುಮೆಂಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕಾ ಒಂದು ಸಮಯದಲ್ಲಿ ಇವರು ಸುಖ ಸುಮ್ಮನೆ ತಡೆದು ನಮಗೆ ಟಾರ್ಚರ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಯುವಕ ಆರೋಪ ಮಾಡಿರುವಂಥದ್ದು. ಈ ಒಂದು ಘಟನೆ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಪೊಲೀಸರು ಫಸ್ಟ್ ಬೇರೆಯವರಿಗೆ ಪಾಠ ಹೇಳೋದಕ್ಕೂ ಮುಂಚೆ ನೀವು ಕಲೀರಿ, ನೀವು ಶಿಸ್ತನ್ನು ಪಾಲಿಸಿ, ಕಾನೂನನ್ನು ಪಾಲಿಸಿ, ಆಮೇಲೆ ಬೇರೆಯವರಿಗೆ, ನಾಗರಿಕರಿಗೆ, ಸಾರ್ವಜನಿಕರಿಗೆ ನೀವು ಹೇಳಿ ಅಂತ ಹೇಳ್ತಾ ಇರುವಂಥದ್ದು. ಟ್ರಾಫಿಕ್ ಪೊಲೀಸರ ವಿರುದ್ಧ ಯುವಕ ತಿರುಗಿ ಬಿದ್ದು ಅವ್ರನ್ನೇ ಕ್ವಶನ್ ಮಾಡಿದೆ. ನಮಗೆ ನಂಬರ್ ಪ್ಲೇಟ್ ಇದೆ, ನಮ್ಮ ಗಾಡಿದು, ನಮ್ಮ ನಂಬರ್ ಪ್ಲೇಟ್ ನಿಮಗೆ ಕಾಣುತ್ತೆ, ನಿಮ್ಮ ಗಾಡಿಗೆ ಯಾಕೆ ನಂಬರ್ ಪ್ಲೇಟ್ ಇಲ್ಲ ಅಂತ ಕೇಳಿದರೆ ಪೊಲೀಸರು ಇದನ್ನು ಕೇಳುವಂಥ ಅಧಿಕಾರನೇ ನಿನಗಿಲ್ಲ ಅಂತ ಹೇಳಿದಾರಂತೆ. ಇದು ಯಾವ ರೀತಿ ಅಂತ ಗೊತ್ತಾಗ್ತಾ ಇಲ್ಲ. ಇಬ್ರು ಬಂದ್ರಿ ಹೆಲ್ಮೆಟ್ ಎಲ್ಲದವ್ರು ನಿಮಗೆ ಹೆಲ್ಮೆಟ್ ನಿಮ್ಗೆ ಯಾರು ಎಲ್ಲದವ್ರಿ ನಿಮ್ದು ಯಾವ್ರು ಒಂದು ಹೆಲ್ಮೆಟ್ ಇಬ್ಬರು ಇಟ್ಕೊಂಡು ಇಬ್ರು ಹೆಂಗ್ ಬಂದ್ರಿ ನೀವು ಒಡಿ ಗಾಡಿ ಮೇಲೆ ಇಲ್ಲ ನಿಮಗೆ ನೀವು ಸೀಟ್ ಬೆಲ್ಟ್ ನೀವು ಕೇಳತ್ರಿ ನೀವು ಹೆಸರು ಹಾಕೊಂಡಿದ್ರಿ ಹೆಸರು ಹಾಕೊಂಡು ಯಾಕೆ ಬಿಟ್ಟು ಮಾಡತ್ತೀರಿ ನೀವು ಹೆಸರು ಐತಲ್ಲ ಏನ್ರಿ ತಮ್ಮ ಹೆಸರು ನಿಮ್ಮ ಹೆಸರೇನು ನನ್ನ ಹೆಸರು ಏನ್ರಿ ಹೇಳ್ರಿ ನಿಮ್ಮ ಹೆಸರು ಹೇಳ್ರಿ ನನ್ನ ಹೆಸರು ಎಂ ಡಿ ಸತ್ಯಾಳ ಅಂತ ಹೆಸರು ಹೌದಾ ಹಾಂ ನನ್ನ ಹೆಸರು ಎಂ ಡಿ ಸತ್ಯಾಳ ಅಂತ ಯಾಕೆ ಡಾಕ್ಯುಮೆಂಟ್ ಕೊಡತ್ತೀನಲ್ಲ ಇದೈತಲ್ರಿ ಹಾಂ ತಗೋರಿ ಹಾಂ ನೀವು ಗಾಡಿ ಹೆಲ್ಮೆಟ್ ಯಾಕೆ ಹಾಕೊಂಡಿದ್ರಿ ಕೇಳತ್ತೀರಿ ನೀವು ನಾವು ರಿಪೋರ್ಟರ್ ನಾವು ಕೇಳಲ್ಲ ನೀವು ಯಾರು ಕೇಳತ್ತೀರಿ ನಮ್ದು ಐತಲ್ರಿ ನಮ್ದು ಐತಿ ಒಳಗೈತಿ ಸೀಟ್ ಬೆಲ್ಟ್ ಐತಿ ಸೀಟ್ ಬೆಲ್ಟ್ ಐತಿ ಹೌದು ಸೀಟ್ ಬೆಲ್ಟ್ ಐತಿ ಸೀಟ್ ಬೆಲ್ಟ್ ಐತಿ ನಮ್ದು ಏನಾದ್ರು ಕೆಲಸ ಮಾಡೋದು ನಾಳೆ ಅರ್ಥ ಮಾಡ್ಕೋ. ಇಂಥ ಅವಶ್ಯ 10 ವಿಡಿಯೋ ಮಾಡ್ಕೊ. ನನಗೆ ಏನು ಅಭ್ಯಂತರ ನಾವು ಚೆಕ್ ಮಾಡಿ ನಿಮಗೆ ನಾನು ಕೊಡಕತ್ತೀನಿ. ನಿಮ್ಗೆ ನಾ ಚೆಕ್ ಮಾಡಿ ರಿಸಿಪ್ಟ್ ಕೊಡಕತ್ತೀನಿ. ಹಂಗಂತ ಕೊಡಕತ್ತಿಲ್ಲ. ಹೌದಾ? ಇಂಥ 10 ವಿಡಿಯೋ ಮಾಡ್ಕೊ. ನನಗೆ ಅಂಜಿಕಿಲ್ಲ. ಏನ ಅಧಿಕಾರಿ ಯಾರು ಕೇಳಕ್ ಅಧಿಕಾರಿ ಬರ್ಲಿಕ್ಕೆ ಚೆಕ್ ಮಾಡ್ರಿ ನೀವು ಮೊದಲು ಸರಿಯಾಗಿಲ್ಲಲ್ರಿ ಯೂನಿಫಾರ್ಮ್ ಮೇಲೆ ಹೆಸರು ಎಲ್ಲೈತ್ರಿ 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 ಇದೇನಿದೆ ಸರ್ ಒಳಗೆ ಇದು ನಮ್ದು ಗಾಡಿ ಒಳಗೈತಿ ನಮ್ದು ಒಳಗೆ ಐತಿ ನಾಟಕ ಮಾಡಬೇಡ ಮಾಡಾಕತ್ತಿಲ್ಲ ನೀವು ನಾಟಕ ಮಾಡಬೇಡ ನಾಟಕ ಮಾಡಾಕತ್ತಿಲ್ಲ ಇದ್ದಿದ್ದು ಹೇಳತ್ತೀನಿ ನಾವು ನಾಟಕ ಭಾಳ ಸರ್ ಹೆಲ್ಮೆಟ್ ಎಲ್ಲ ಹೆಲ್ಮೆಟ್ ಎಲ್ಲ ಏ ಗಾಡಿ ಬಿಡು ಕರ್ಲೆ ಚಂದ ಮಾತಾಡು ಚಂದ ಮಾತಾಡು ಮೊದಲು ನಾವು ಚಾಲು ಮಾಡ್ಕೊಂಡು ಹೊಂಟಿಲ್ಲ
ನಾವು ನಿನ್ ಗಾಡಿಗೆ ಡಾಕ್ಯುಮೆಂಟ್ಸ್ ಚೆಕ್ ಮಾಡಕತ್ತೀವಿ ಹೌದಾ ಎಲ್ಲಾ ಕರೆಕ್ಟ್ ಇದ್ರೆ ನಾವು ಫೈನ್ ಹಾಕಲ್ಲ ಫೈನ್ ಹೆಂಗ್ ಹಾಕ್ತೀವಿ ಅಂದ್ರೆ ಏನಿಲ್ಲಪ್ಪ ಅದನ್ನ ಹಾಕ್ತೀವಿ ಅಷ್ಟೇ ಮೊದ್ಲೇ ನೀವೇ ಕ್ಲಿಯರ್ ಅಲ್ಲ ನೀವೇ ಕ್ಲಿಯರ್ ಇಲ್ಲ ಮಿಸ್ಟರ್ ನಾನು ನಿಂತು ಕೇಸ್ ಹಾಕಕತ್ತೀನಿ ಗಾಡಿ ಮೇಲೆ ಹೋಗಕ್ಕಾಗ್ತಿಲ್ಲ ಬೈಕ್ ಮೇಲೆ ಹೊಂಟಿಲ್ಲ ಕೆಲಸ ಮಾಡಕತ್ತೇವೆ ಹೆಸರು ಹಾಕಿಲ್ರಿ ನಿಮ್ದು ಏನ ಅದು ಐಡಿ ಕಾರ್ಡ್ ಅಸ್ಸಲಾಮು ಅಲೈಕುಂ. ಜೈ ಭೀಮ್. ಎಲ್ಲ ಪತ್ರಕರ್ತರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹೇಳುತ್ತಾ, ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮೊದಲಿಗೆ ಧಿಕ್ಕಾರವನ್ನು ಕೂಗುತ್ತೇವೆ. ದಿನಾಂಕ 25/9/2025 ಮುದ್ದೇಬಿಹಾಳಿಂದ ನೆಡಗುಂದಿ ಹೋಗುವ ಸಂದರ್ಭದಲ್ಲಿ ಇಬ್ಬರು ಪೊಲೀಸರು ವಾಹನಗಳಿಗೆ ರೊಕ್ಕವನ್ನು ಸುಲಿಗೆ ಮಾಡುತ್ತಿದ್ದರು. ಆವಾಗ ನಾವು ಹೋದರೆ ನಮ್ಮ ಗಾಡಿಯನ್ನು ತರಿದರು. ಅವಾಗ ಕೇಳಿದರು ಅವರು ಇನ್ಶೂರೆನ್ಸ್, RC ಬುಕ್, ಲೈಸೆನ್ಸ್, ನಾವು ಎಲ್ಲವನ್ನು ಅವರಿಗೆ ತೋರಿಸಿದೆ. ತದನಂತರ ಅವರು ಮತ್ತೆ ನಮ್ಗೆ ಪ್ರಶ್ನೆ ಮಾಡಿದರು, ಸೀಟ್ ಬೆಲ್ಟ್ ಯಾಕೆ ಹಾಕೊಂಡಿಲ್ಲ ಅಂತ ಕೇಸಿ. ನಾವು ಕೇಳಿದ್ರೆ, ಸರ್ ಸೀಟ್ ಬೆಲ್ಟ್ ಒಂದು ಹಾಕೊಂಡಿಲ್ಲ, ಮತ್ತೆ ನಿಮ್ಮ ಶರ್ಟ್ ಮೇಲೆ ನೇಮ್ ಪ್ಲೇಟ್ ಎಲ್ಲಿ ಇರುತ್ತೆ ಅಂತ ನಾ ಕೇಳಿದೆ. ಅವಾಗ ಅವರು ಹೇಳ್ತಾರೆ ನಮಗ, ನೀ ಕೇಳುವಂತ ನಮಗ್ ಹಕ್ಕಿಲ್ಲ ಅಂತ ಹೇಳ್ತಾರೆ. ಇನ್ನೊಂದ್ಸತಿ ನೀವು ಟ್ರೈನಿಂಗ್ ಹೋಗಿ ಬರ್ರಿ. ಕೇಳುವಂತ ಸಾರ್ವಜನಿಕರಿಗೆ ಕೇಳುವಂತ ಹಕ್ಕಿಲ್ಲ, ಒಬ್ಬ ಓದೋ ಬರ್ದೋ ಸ್ಟೂಡೆಂಟ್ಗೆ ನೀವು ಈ ತರ ಮಾತಾಡ್ತೀರಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರಿಗೆ ಸಂವಿಧಾನ ಒಳಗ ಹಕ್ಕನ್ನು ಕೊಟ್ಟಿದ್ದಾರೆ. ಎಲ್ಲಿ ನ್ಯಾಯ ಆಗುತ್ತೆ, ಎಲ್ಲ ಅನ್ಯಾಯ ಆಗುತ್ತೆ, ಅದ್ರ ವಿರುದ್ಧ ಹೋರಾಟ ಮಾಡಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಸಂವಿಧಾನವನ್ನು ನೀಡಿದ್ದಾರೆ. ತಮಗೆ ಗುರುತಾಗಬೇಕು. ಛೀ ಮಾರಿ ಹಾಕುವಂತ ಇದು ಡಿಪಾರ್ಟ್ಮೆಂಟ್ಗೆ ಇಂತ ಎಲ್ಲಾ ಪ್ರಶ್ನೆ. ಡಾಕ್ಟರ್ ನಿಂಬರ್ಗಿ ಸರ್ ಅವರೇ, ನಾವು ತಮಗೆ ವಿನಂತಿಸಿಕೊಳ್ಳುವ ಏನಂತಂದ್ರೆ, ಇಂಥ ಭ್ರಷ್ಟ ಪೊಲೀಸರಿಗೆ ಹುಡುಕಿ ತೆಗೆಯಬೇಕೆಂದು ನಾವು ತಮ್ಮಿಂದ ವಿನಂತಿಸಿಕೊಳ್ಳುತ್ತೇವೆ. ಯಾಕಂದ್ರೆ ತಾವು ಈ ಬಿಜಾಪುರ ಜಿಲ್ಲೆಗೆ ಬಂದಿದ ನಂತರ ಬಹಳಷ್ಟು ಒಳ್ಳೆಯ ಬದಲಾವಣೆಗಳನ್ನು ಆಗಿದಾವೆ. ಆದ್ರೆ ಡಿಪಾರ್ಟ್ಮೆಂಟ್ ಒಳಗೂ ಕೆಲವು ಕೆಟ್ಟ ಹುಳುಗಳು ಅದಾವೆ. ಅಂತವನು ತಾವು ತೆಗೆದು ಹಾಕಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಒಂದ್ ಕ್ವಶನ್ ನಾವು ಇವರಿಗೆ ಒಳ್ಳೆ ಕ್ವಶನ್ ಮಾಡಿದ್ರೆ ಅವರು ಬೆದರಿಸ್ತಾರೆ ಮತ್ತು ಒಂದು ಕುದುಕಿಯನ್ನು ಹಿಡಿದು ಒತ್ತುವಂತ ಕೆಲಸವನ್ನು ಮಾಡುತ್ತಿದ್ದಾರೆ ಮತ್ತು ಕಾಲಿಂದ ಒದ್ದೆಯುವಂತ ಕೆಲಸವನ್ನು ಆ ಸಂದರ್ಭದಲ್ಲಿ ಮಾಡ್ತಿದ್ದಾರೆ. ಒಂದ್ ವೇಳೆ ನಾವು ಆ ಟೈಮ್ನಾಗ ಮೊಬೈಲ್ ರೆಕಾರ್ಡ್ ಮಾಡಿದ್ರೆ, ವಿಡಿಯೋ ಮಾಡ್ಕೊಂಡ್ರೆ ಮೊಬೈಲ್ ಕಸಗಳು ಪ್ರಯತ್ನ ಮಾಡುತ್ತಿದ್ದಾರೆ. ಮೊಬೈಲ್ ರೆಕಾರ್ಡಿಂಗ್ ಮಾಡುವಂತ ನಮ್ಗ ನೀತಿ ಹಕ್ಕು ಇಲ್ಲ ಅಂತ ಕೇಸಿ ಪೊಲೀಸ್ನವ್ರು ಹೇಳ್ತಾರೆ. ಪೊಲೀಸರು ಅನ್ನಕ್ಕೂ ನಮಗ ನಾಚಿಕೆ ಬರುತ್ತಾ ಇದೆ. ಯಾಕಂದ್ರೆ ಒಂದ್ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗೆ ಪೊಲೀಸ್ ಅಂದ್ರೆ ಒಂದು ಭಯದ ವಾತಾವರಣ ಅಲ್ಲ, ಭರೋಸೆದು ವಾತಾವರಣ ನೀಡೋರು ಅವರು ಪೊಲೀಸ್ ಅಂದ್ರೆ. ಆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಿಮ್ಮಂತವ್ರು ಕೆಟ್ಟ ಹುಳಗಳ ಹೋಗಿಸಿ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಹೆಸರನ್ನು ನಾಶವನ್ನು ಮಾಡುತ್ತಿದ್ದಾರೆ. ಇವ್ರು ಯಾರದಾರ ಏನು ತನಿಖೆ ಮಾಡಿಸ್ಬೇಕು, CBI ತನಿಖೆ ಮಾಡಿಸ್ಬೇಕು. ಇವರು ನಮಗೆ ಹೊಡೆದಕ್ಕೆ ಭಯದ ವಾತಾವರಣ ಸೃಷ್ಟಿಯನ್ನು ಮಾಡಿದ್ದಾರೆ. ಏನಂತಾರೆ, ನೀ ಮುದ್ದೆ ಬಳದವ ಅಲ್ಲ, ಸರಿ ನೀ ಮುದ್ದೆ ಬಳದಾಗ ಇನ್ನೊಂದ್ಸತಿ ರಿಪೋರ್ಟಿಂಗ್ ಹ್ಯಾಂಗ್ ಮಾಡ್ತಿ ಮಾಡಂತ ಹೇಳ್ತಾರೆ. ವಿಡಿಯೋ ಹ್ಯಾಂಗ್ ಮಾಡ್ತಿ ಮಾಡಿ ನಿನ್ಗ ಅಂದ್ಕೇಸಿ ನಮ್ಗೆ ಜೀವ ಬೆದರಿಕೆಯನ್ನು ಕೊಡ್ತಾರೆ. ಡಾಕ್ಟರ್ ನಿಂಬರ್ಗಿ ಸರ್, ನಾ ತಮ್ಮಿಂದ ವಿನಂತಿಸಿಕೊಳ್ಳುತ್ತೇನೆ, ದಯವಿಟ್ಟು ನಮಗೆ ರಕ್ಷಣೆಯನ್ನು ನೀಡಬೇಕು. ಯಾಕಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ನಮಗ ಭಯವನ್ನು ಭರೋಸೆ ವಾತಾವರಣ ನೀಡ್ತಾ ಇದ್ದಲ್ಲ, ಭಯದ ವಾತಾವರಣ ನೀಡ್ತಾ ಇದ್ದಾರೆ. ಇವತ್ತು ವಿಡಿಯೋ ಮಾಡಿದ್ರೆ ಭಯದ ವಾತಾವರಣ ನೀಡ್ತಾ ಇದ್ದಾರೆ. ನೀವು ಪೊಲೀಸರು ನೀವು ಕೇಳೋಕ್ಕೆ, ನೀವು ಕ್ವಶನ್ ಮಾಡೋಕ್ಕೆ ರೈಟ್ಸ್ ಇದೆ, ಆದರೆ ಸಾರ್ವಜನಿಕರು ಕ್ವಶನ್ ಮಾಡಬಾರ್ದು ಅಂತಂದರೆ ಅದು ಯಾವ ಲೆಕ್ಕ ಅಂತ ನನಗೆ ಗೊತ್ತಾಗ್ತಲ್ಲ. ನೀವು ನಿಜವಾಗ್ಲೂ ಪೊಲೀಸರೇನಾ? ನೀವು ನಿಜವಾಗ್ಲೂ ಟ್ರೈನಿಂಗ್ ಹೋಗಿ ಅಲ್ಲಿ ನಿಮ್ಗೆ ಏನು ಹೇಳ್ಕೊಟ್ಟಿದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಒಬ್ಬ ಸಾರ್ವಜನಿಕ ಬಂದು ನಿಮ್ಮನ್ನು ಕ್ವಶನ್ ಮಾಡಿದಾಗ ಅದು ನಿಮ್ಗೆ ಆನ್ಸರ್ ಮಾಡಬೇಕಾದ್ರೆ ನಿಮ್ಮಂಥ ಡ್ಯೂಟಿ. ನೀವು ಪಬ್ಲಿಕ್ ಸರ್ವೆಂಟ್. ನೀವು ಪೊಲೀಸರೇನು ನಿಮ್ಮ ಮನೆಗೋಸ್ಕರ ಕೆಲಸ ಮಾಡಲ್ಲ, ಬೇರೆ ಯಾರಿಗೋಸ್ಕರ ಕೆಲಸ ಮಾಡಲ್ಲ, ಪಬ್ಲಿಕ್ಗೋಸ್ಕರ ಕೆಲಸ ಮಾಡ್ತಾ ಇದ್ರ. ಅವರು ಡಾಕ್ಯುಮೆಂಟ್ಗಳನ್ನು ತೋರಿಸಿದಾಗ ಅದನ್ನು ಚೆಕ್ ಮಾಡಬೇಕು, ಸರಿ ಇದ್ದರೆ ಓಕೆ ಬಿಟ್ಟು ಕಳಿಸ್ಬೇಕು, ಸರಿ ಇಲ್ಲ ಅಂದರೆ ಫೈನ್ ಹಾಕಿ ಕಳಿಸಿ. ಅದು ಬಿಟ್ಬಿಟ್ಟು
ನೀನು ಯಾರು ಕೇಳೋಕೆ ಅಂತ ಹೇಳ್ಬಿಟ್ಟು ನೀವು ಮಾತಾಡ್ತೀರಾ ಅಂತಂದರೆ ನೀವು ನಿಜವಾಗ್ಲೂ ಪೊಲೀಸ್ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಬೇರೆ ಏನನ್ನು ದುಡ್ಡು ಹೊಡಿಯೋ ಕೆಲಸ ಮಾಡ್ತಾ ಇದ್ದೀರಾ ಗೊತ್ತಿಲ್ಲ. ಪೊಲೀಸ್ ಇಲಾಖೆ ಅನ್ನುವಂಥದ್ದು ಎಲ್ಲರೂ ಕೂಡ ಗೌರವ ಕೊಡ್ತಾರೆ. ಆದರೆ ನಿಮ್ಮಂಥ ಕೆಲವೊಬ್ಬರು ಪೊಲೀಸರಿಂದ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರುತ್ತೆ. ನೀನು ಯಾರು ಕೇಳೋಕೆ, ನಿನಗೇನು ರೈಟ್ಸ್ ಇದೆ ಅಂತ ಕೇಳ್ತಾರೆ. ನಿನ್ನ ಗಾಡಿಗೆ ನಂಬರ್ ಪ್ಲೇಟ್ ಇಲ್ಲ ಅಂತ ಕೇಳಿದ್ರೆ ನಿನ್ನ ನಂಬರ್ ಪ್ಲೇಟ್ ಏನಿದೆಯಲ್ಲ ಅದ್ರ ಬಗ್ಗೆ ನೀವು ಕ್ವಶನ್ ಮಾಡ್ತೀರಾ. ನಿಮ್ಮ ಬಗ್ಗೆ ಕ್ವಶನ್ ಮಾಡಿದ್ರೆ ನಮಗೆ ರೈಟ್ಸ್ ಇಲ್ವಾ? ಒಬ್ಬ ಪತ್ರಕರ್ತನ ಮೇಲೆ ಈ ರೀತಿ ನೀವು ಮಾತಾಡ್ತೀರಾ ಅಂದರೆ ವೀಡಿಯೋ ಮಾಡ್ಕೊಂಡು ನೀನು ಎಷ್ಟಾದರೂ ವೀಡಿಯೋ ಮಾಡ್ಕೊಂಡು ನನಗೇನು ಭಯ ಇಲ್ಲ ಅಂತ ಅಷ್ಟು ಧೈರ್ಯವಾಗಿ ಹೇಳ್ತೀರಾ ಅಂತಂದರೆ ನೀವು ಯಾವ ಮಟ್ಟದಲ್ಲಿದೆ ನಿಮ್ಮ ಮನಸ್ಥಿತಿ ಅಂತ ಗೊತ್ತಾಗುತ್ತೆ. ನೀವು ಡ್ಯೂಟಿ ಮಾಡ್ತಾ ನಿಜವಾಗ್ಲೂ ನೀವು ಡ್ಯೂಟಿಗೆ ನ್ಯಾಯ ಕೊಡೋದಕ್ಕೆ ಅಥವಾ ನಿಮ್ಮ ಒಂದು ಲಾಭಕ್ಕೆ ಮಾಡ್ಕೊತಿದ್ರೋ ಗೊತ್ತಿಲ್ಲ. ಪೊಲೀಸರಾಗಿರುವಂಥ ನಡ್ಕೊಳ್ಳುವಂಥ ರೀತಿನ ಇದು ಸಾರ್ವಜನಿಕರ ಒಂದು ಜೊತೆ ಯಾರೇ ಆಗಿರ್ಬೋದು. ಆ ಒಂದು ಯುವಕ ಏನಿದೆ ಅಥವಾ ಓದ್ಕೊಂಡಿರೋ ವ್ಯಕ್ತಿ ಅಂಥದ್ದನ್ನ ಜೊತೆ ನೀವು ಈ ಥರ ಮಾತಾಡ್ತೀರ ಅಂದರೆ ಇನ್ನು ಯಾರೋ ಒಬ್ಬ ಹಳ್ಳಿಯಿಂದ ಬಂದಂಥವ್ರು ಬಂದರೆ ಅವ್ರಿಗೆ ಇನ್ನು ಯಾವ ರೀತಿಯಾಗಿ ನೀವು ಯಾಮಾರಿಸಲ್ಲ, ಯಾವ ರೀತಿಯಾಗಿ ಭಯಪಡಿಸಲ್ಲ. ನೀವು ನಾಟಕ ಮಾಡಬೇಡ, ನಾಟಕ ಮಾತಾಡಬೇಡ. ಏನು ಮಾತಾಡ್ತೀಯ ನೀನಂತ ಈ ರೀತಿಗಳನ್ನ ವರ್ಡ್ಗಳನ್ನ ಯೂಸ್ ಮಾಡ್ತಿರಲ್ಲ ನೀವು. ಅದೇ ಮಾತನ್ನು ನಿಮ್ಗೆ ಯೂಸ್ ಮಾಡಿದ್ರೆ ನೀವು ಸುಮ್ಮನೆ ಇರ್ತೀರಾ? ನೀವು ಸುಮ್ಮನೆ ಇರ್ತೀರಾ? ಒಡಿಯೋ ರೇಂಜಿಗೆ ಮಾತಾಡ್ತಿರಲ್ವ? ಪೊಲೀಸ್ ಮೇಲೆ ಅಧಿಕಾರಿಗಳ ಮೇಲೆ ಮಾತಾಡ್ಬಿಟ್ಟ, ನಿಂದನೆ ಮಾಡಿಬಿಟ್ಟ ಅಂತೇಳಿ ಮಾತುಗಳನ್ನು ಮಾತಾಡ್ತಿರಲ್ಲ. ಮತ್ತು ನೀವು ಸಾರ್ವಜನಿಕರು ಇದು ಮಾತಾಡೋದ? ನೀವು ಇನ್ನೊಂದ್ಸಲ ಸಂವಿಧಾನವನ್ನು ಓದಿ, ಅದರಲ್ಲಿ ಏನಿದೆ, ಸರ್ಕಾರಿ ಅಧಿಕಾರಿಗಳಾಗಿರುವಂಥವ್ರು ಯಾವ ರೀತಿಯಾಗಿ ಸಾರ್ವಜನಿಕರೇ ಸ್ಪಂದನೆ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಬಂದು ಆಮೇಲೆ ಡ್ಯೂಟಿಗೆ ಬಂದು ನೀವು ಡ್ಯೂಟಿಗಳನ್ನು ಮಾಡಿ. ಪೊಲೀಸರು ಈ ರೀತಿಯಾಗ ನೀವು ದೌರ್ಜನ್ಯ ಮಾಡೋದು? ಸಾರ್ವಜನಿಕರ ಮೇಲೆ ಈ ರೀತಿ ದೌರ್ಜನ್ಯ ಮಾಡ್ತೀರಂದರೆ ಆ ಒಂದು ಕಾಕಿ ಬಟ್ಟೆನ ಕಳಿಸ್ಬಿಟ್ಟು ಮನೇಲಿ ಹೋಗಿ ಕೂತ್ಕೊಳ್ಳಿ, ಹಂಗಾದ್ರೆ ಸರಿ ಹೋಗುತ್ತೆ. ನಿಮಗೆ ಯಾವ ಮಟ್ಟಕ್ಕೆ ಬಂದಿದ್ದೀರಾ ನೀವು ಅಂತ ಒಬ್ಬ ವ್ಯಕ್ತಿಗೆ ನೀವು ಈ ರೀತಿ ನಾವು ಪ್ರಶ್ನೆ ಮಾಡೋದು? ಚೆಕ್ ಮಾಡಿರಿ, ನೀವು ನಿಮ್ಮ ಡ್ಯೂಟಿಯನ್ನು ನೀವು ಕರೆಕ್ಟಾಗಿ ಮಾಡಿ. ನೀವು ಎಲ್ಲ ನಿಯಮಗಳನ್ನು ಪಾಲಿಸಿ, ಕಾನೂನು ನಿಯಮಗಳನ್ನು ಪಾಲಿಸಿ ಶಿಸ್ತಾಗಿದ್ದು ಆಮೇಲೆ ಜನರಿಗೆ ಹೇಳಿ. ಜನರು ಕೂಡ ಪಾಲಿಸ್ತಾರೆ. ನೀವೇ ಸರಿಯಾಗಿ ಮಾಡಿದೆ. ನಿಮ್ಮ ನಂಬರ್ ಏನಿದೆ, ನಿಮ್ಮ ನೇಮ್ ಪ್ಲೇಟ್ ಏನಿದೆ ಅದನ್ನು ಜೋಬೊಳಗೆ ಹಾಕ್ಕೊಂಡು ID ಕಾರ್ಡ್ ತೋರಿಸಿ ಅಂದರೆ ಇದೆ, ಅಲ್ಲಿಟ್ಟಿದ್ದೀನಿ, ಕಾರಲ್ಲಿದೆ, ಮನೇಲಿದೆ ಅಂತ ಹೇಳಿದ್ರೆ ಅದೆಂಗೆ? ನಿಮ್ಮ ID ಕಾರ್ಡ್ ನೀವು ತೋರಿಸಿ ಅಂತ ಯಾರಾದರೂ ಕೇಳಿದ್ರೆ ತೋರಿಸ್ಬೇಕು, ಅದು ನಿಮ್ಮ ಕರ್ತವ್ಯ. ಕೇಳ್ತಾರೆ, ಸುಮಾರು ಜನ ಕೇಳ್ತಾರೆ. ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಕ್ವಶನ್ ಮಾಡುವ ಹಕ್ಕಿದೆ. ಸಂವಿಧಾನದ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ತಿಳ್ಕೊಂಡು ನೀವು ಆಮೇಲೆ ಮಾತಾಡಿ. ಯಾಕೆ ಅಂತಂದರೆ ಸುಮ್ಮನೆ ಬಂದ್ಬಿಡೋದಲ್ಲ. ಇಲ್ಲಿ ಏನೋ ನಾವು ಜಾಬ್ ಸಿಕ್ಬಿಟ್ಟಿದೆ ಅಂತೇಳಿ ಪೊಲೀಸ್ ಕೆಲಸ ಮಾಡ್ತಿದ್ದೀವಿ ಅಂತೇಳಿ ದೌರ್ಜನ್ಯ ಮಾಡೋದಲ್ರ ನೀವು ಜನರ ಮೇಲೆ. ತಿಳ್ಕೊಳ್ಳಿ ಫಸ್ಟ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.